ರಿಪೋರ್ಟ್ ಫಸ್ಟ್. ಆಮೇಲೆ ವಿಶೇಷವಾಗಿ ನಾವು ಕುಡಿ ನೀರು ಮೇಲ್ಸೋದು ಎರಡು ಕೆಲಸ ಆಮೇಲೆ ಕೊಡ್ತೀವಿ. ಆಮೇಲೆ ಬೇರೆ ನೋಡಿ ಏನಿದೆ ಇಷ್ಟು ಮಾತ್ರ. ಈಗ ಕುಡಿ ನೀರು ಮುಖ್ಯ ತಮ್ಮ ಆಗಬೇಕು ಸರ್. ನೀನೇ ಸಂತಿ ಬಸ್ತವಾಡದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಸರ್, ಮಾಹಿತಿ ತೊಗೊಂಡು ಅದು ಕುರಾನ್ದೇನೋ ಹೊರಗಡೆ ಎಲ್ಲ ಸುತ್ತಾಕಿದ್ದಾರೆ ಅಂತ. ಅಲ್ಲಿ ಸೋಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ವಿಷಯ ಮಾಡ್ತಿದ್ದಾರೆ. ಸೊ ಅದು ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತೊಗೋಬೇಕು. ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ. CCTV ಕ್ಯಾಮ್ರಾ ಕೂಡ ಅಲ್ಲಿ ಇರಲಿಲ್ಲ. ಇದು ದಿವಸ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಕೂಡ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್. ಕ್ರೈಮ್ ಬೆಳಗಾಂ ಸರ್ ಕಮಿಷನರ್ ಲಿಮಿಟಲ್ಲಿ ಈಗ ಕ್ರೈಮ್ಸ್ ಭಾಳ ಆಗ್ತಾ ಇದೆ ಸರ್. ಥೆಫ್ಟ್ದಿಂದ ಹಿಡಿಯೋದು ಕಮ್ಯುನಲ್ ಇನ್ಸಿಡೆಂಟ್ಸ್ ಈಗ ರೆಗ್ಯುಲರ್ ಆಗಿಬಿಟ್ಟಾವೆ ಸರ್. ದಿನಾಲು ಒಂದೆರಡು ಈ ಥರನೇ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ. ಸೊ ಪೊಲೀಸಿಂಗ್ ಏನು ಮಾಡ್ತಾರೆ, ಸಿಟಿ ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ನಲ್ಲಿ. ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ. ಅಲ್ಲ ಸರ್, ಈಗ ಇದು ನಿನ್ನೆ ಸಂತಿ ಬಸವಡದಲ್ಲಿ ಆಗಿದ್ದು ಒಂದೇ ತಿಂಗಳಲ್ಲಿ 6ನೇ ಇನ್ಸಿಡೆಂಟ್ ಇದು. ಈ ಥರಕ್ಕಿಂತ ಮುಂಚೆ ಅದು ಅಲ್ಲಿ ಇದಗ ಗಾಡಿನೂ ಡ್ಯಾಮೇಜ್ ಆಗಿತ್ತು. ಆ ಥರಕ್ಕಿಂತ ಮುಂಚೆ ಆಗಿದಾವೆ ಸರ್. ಯಾವುದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿಲ್ಲ. ಸೊ ಜ್ಯೂರಿಸ್ಡಿಕ್ಷನಲ್ ಪೊಲೀಸದ ಫೇಲ್ಯೂರ್ ಅಂತ 6ನೇ ಇನ್ಸಿಡೆಂಟ್ ಇದು ತಿಂಗಳಲ್ಲಿ. ಇವತ್ತು ಚರ್ಚೆ ಮಾಡೋಣ, ನಮ್ದು ಬೇಕಾದ್ರೆ ಕೇಳಿಕೊಂಡು ಚರ್ಚೆ ಮಾಡೋಣ. संती बस्तवाड़ में कुरान शरीफ की बेअदबी की गई है। कोई क्रिमिनल कुरान शरीफ को जलाया है और ये कोई मुसलमान बर्दाश्त नहीं कर सकता। हम भी बर्दाश्त नहीं करेंगे। वहाँ के गांव के पूरे हिंदू और मुसलमान भाई एक होके यही कहा है कि जो भी इन्होंने ये काम किया है, जो लोगों में ये काम किया है, उसे जल्द से जल्द पकड़े और उसको सजा हो। हमने यहाँ पे पुलिस कमिश्नर साहब से बात की है और पुलिस कमिश्नर से ने वादा किया है कि 3 दिन के अंदर जो असली मुजरिम है उसे पकड़ेंगे और सजा देंगे।